ರೋಹಿತ್ ಶರ್ಮಾ ಭಾರತದ ಲೆಜೆಂಡರಿ ಕ್ರಿಕೆಟರ್. ಕ್ಯಾಪ್ಟನ್ ಆಗಿ, ಪ್ಲೇಯರ್ ಆಗಿ ಟೀಮ್ ಇಂಡಿಯಾವನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ. ಅಲ್ಲದೆ ಒಂದೇ ವರ್ಷದ ಅಂತರದಲ್ಲಿ 2 ICC ಟ್ರೋಫಿಗಳನ್ನು ಗೆಲ್ಲಿಸಿಕೊಟ್ಟಂತ ಗ್ರೇಟ್ ಸ್ಕಿಪ್ಪರ್. ಬಟ್ ಇತ್ತೀಚೆಗೆ ರೋಹಿತ್ ಶರ್ಮಾ ಫಾರ್ಮ್ನಲ್ಲಿ ಇಲ್ಲ, ರನ್ಸ್ ಬರ್ತಿಲ್ಲ ಅಂತ ಸಾಕಷ್ಟು ಟೀಕೆಗಳನ್ನು ಎದುರಿಸ್ತಾ ಇದ್ದಾರೆ. ಇದರ ನಡುವೆಯೇ ರೋಹಿತ್ ದಿಢೀರಂತ ಟೆಸ್ಟ್ ಕ್ರಿಕೆಟ್ಗೂ ಕೂಡ ನಿವೃತ್ತಿಯನ್ನು ಘೋಷಣೆ ಮಾಡಿಬಿಟ್ರು. ಆದರೆ ಟೀಮ್ ಇಂಡಿಯಾಗಾಗಿ ರೋಹಿತ್ ನೀಡಿರುವಂತಹ ಪರ್ಫಾರ್ಮೆನ್ಸ್ ನಿಜಕ್ಕೂ ಕೂಡ ಅತ್ಯದ್ಭುತವಾಗಿದೆ. ಒಬ್ಬ ಸಾಮಾನ್ಯ ರೋಹಿತ್ ಶರ್ಮಾ ಹಿಟ್ ಮ್ಯಾನ್ ಆದಂಥ ಹಿಂದಿನ ಆ ಜರ್ನಿಯೇ ರೋಚಕವಾಗಿದೆ. ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರೋಹಿತ್ ಶರ್ಮಾರ ಕ್ರಿಕೆಟ್ ಜರ್ನಿ ಈಸಿ ಆಗಿರಲಿಲ್ಲ. ಬಡ ಮಧ್ಯಮ ಕುಟುಂಬದಲ್ಲಿ ಹುಟ್ಟಿದಂಥ ರೋಹಿತ್ ಶರ್ಮಾಗೆ ಬಾಲ್ಯದಿಂದಲೂ ಕೂಡ ಕ್ರಿಕೆಟ್ ಅಂದರೆ ವಿಪರೀತ ವ್ಯಾಮೋಹ. ತಮ್ಮ ತರಬೇತುದಾರ ದಿನೇಶ್ ಲಾಡ್ ಅವರ ಮಾರ್ಗದರ್ಶನದಲ್ಲಿ ಶಾಲಾ ಕ್ರಿಕೆಟ್ನಲ್ಲಿ ಟ್ಯಾಲೆಂಟ್ ತೋರಿಸ್ತಾ ಇದ್ರು. ಗಿಲ್ಲಿಸ್ ಮತ್ತು ಹ್ಯಾರಿಸ್ ಶೀಲ್ಡ್ನಂತ ಶಾಲಾ ಪಂದ್ಯಾವಳಿಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿ ಆ ಬಳಿಕ ಮುಂಬೈನ ಅಂಡರ್-20 ತಂಡಕ್ಕೆ ಆಯ್ಕೆ ಆಗಿದ್ರು. ಆನಂತರ ಅಂಡರ್-17 ಹಾಗೆ ಅಂಡರ್-19 ವಿಶ್ವಕಪ್ ತಂಡಗಳಲ್ಲಿ ಸ್ಥಾನ ಪಡೆದಿದ್ರು. 2006ರಲ್ಲಿ ಶ್ರೀಲಂಕಾದಲ್ಲಿ ನಡೆದ ಅಂಡರ್-19 ವಿಶ್ವಕಪ್ನಲ್ಲಿ ಉತ್ತಮ ರನ್ ಗಳಿಸಿದ ರೋಹಿತ್ ಶರ್ಮಾ ಭಾರತ ತಂಡಕ್ಕೆ ಆಯ್ಕೆಯಾಗಿದ್ರು. ಇಲ್ಲಿಂದ ಹತ್ತತ್ರ 2 ದಶಕಗಳ ಕಾಲ ರೋಹಿತ್ ಶರ್ಮಾ ಹಿಂತಿರುಗಿ ನೋಡಿದ್ದೇ ಇಲ್ಲ. 2007ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕಾಲಿಟ್ಟ ರೋಹಿತ್ ಶರ್ಮಾ 2007ರಲ್ಲಿ ಐರ್ಲೆಂಡ್ ವಿರುದ್ಧ ಏಕದಿನ ಅಂತಾರಾಷ್ಟ್ರೀಯ ಪಂದ್ಯದ ಮೂಲಕ ಭಾರತ ತಂಡಕ್ಕೆ ಪದಾರ್ಪಣೆ ಮಾಡಿದ್ರು. ಆರಂಭದಲ್ಲಿ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಕೊಡೋಕೆ ಹೆಣಗಾಡಿದ್ರು. ಆದರೆ 2013ರಲ್ಲಿ ಮಹೇಂದ್ರ ಸಿಂಗ್ ಧೋನಿ ಒತ್ತಾಯದಿಂದ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಅವಕಾಶವನ್ನು ಪಡ್ಕೊಂಡ್ರು. ಅಷ್ಟೇ. ಆ ಬಳಿಕ ರೋಹಿತ್ ಶರ್ಮಾ ಹಿಟ್ ಮ್ಯಾನ್ ಆಗಿ ಬದಲಾಗಿದ್ರು. ಸಹಸ್ರಾರು ರನ್, ಭಾರತ ತಂಡದಲ್ಲಿ ಹಿಂದೆಂದೂ ಕೇಳಿರದಂತ ದಾಖಲೆಗಳೊಂದಿಗೆ ಹೊಸ ಮೈಲುಗಳನ್ನು ಸ್ಥಾಪಿಸ್ತಾ ಹೋದ್ರು. ಆರಂಭಿಕನಾಗಿ ಭಾರತ ಪರ ವೇಗವಾಗಿ 9,000 ರನ್ ಸಿಡಿಸಿದ ದಾಖಲೆ ಬರೆದಿದ್ದಾರೆ. ಆಸ್ಟ್ರೇಲಿಯಾದಂಥ ಬಲಿಷ್ಠ ಬೌಲಿಂಗ್ ಪಡೆಯಲು ಕೂಡ ಲೀಲಾಜಾಲವಾಗಿ ಬ್ಯಾಟಿಂಗ್ ಬೀಸ್ತಾ ಇದ್ದಂಥ ಹಿಟ್ ಮ್ಯಾನ್ 2013ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧವೇ ಡಬಲ್ ಸೆಂಚುರಿ ಸಿಡಿಸಿ ವಿಶ್ವ ಕ್ರಿಕೆಟ್ಗೆ ತಾವೆಷ್ಟು ಡೇಂಜರಸ್ ಎನ್ನುವುದನ್ನು ತೋರಿಸಿಕೊಟ್ಟಿದ್ರು. 3 ಬಾರಿ ಡಬಲ್ ಸೆಂಚುರಿ, ಲಂಕಾ ವಿರುದ್ಧ 266 ರನ್, 50 ಓವರ್ಗಳ ಪಂದ್ಯದಲ್ಲಿ ಶತಕ ಸಿಡಿಸೋದೇ ಗ್ರೇಟ್. ಇನ್ನು ಡಬಲ್ ಸೆಂಚುರಿ ಸಿಡಿಸೋದು ಅಂದರೆ ಈಸಿ ಅಲ್ವೇ ಅಲ್ಲ. ಅದರಲ್ಲೂ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಡಬಲ್ ಸೆಂಚುರಿ ಸಿಡಿಸಿದ್ದಾರೆ ರೋಹಿತ್ ಶರ್ಮಾ. ಅಲ್ಲದೆ ODIನಲ್ಲಿ 3 ದ್ವಿಶತಕಗಳು ಅಂದರೆ ಒಂದ್ಸಲ 209, 264 ಹಾಗೆ 208 ರನ್ಗಳನ್ನು ಗಳಿಸಿದ ಏಕೈಕ ಆಟಗಾರ ಎಂಬ ವಿಶ್ವ ದಾಖಲೆಯನ್ನು ಹೊಂದಿದ್ದಾರೆ. ಕೆಲವೊಂದು ಟೀಮ್ಸ್ ಈಗಲೂ ಕೂಡ ಏಕದಿನ ಕ್ರಿಕೆಟ್ನಲ್ಲಿ 250ರ ಗಡಿ ದಾಟೋಕೆ ಹೆಣಗಾಡ್ತವೆ. ಆದರೆ ರೋಹಿತ್ ಶರ್ಮಾ ಶ್ರೀಲಂಕಾ ವಿರುದ್ಧ ಏಕಾಂಗಿಯಾಗಿ 264 ರನ್ ಗಳಿಸಿದ್ದಾರೆ. ಏಕದಿನದಲ್ಲಿ ಒಬ್ಬ ಆಟಗಾರನ ಅತ್ಯಧಿಕ ವೈಯಕ್ತಿಕ ಸ್ಕೋರ್ ಇದೇ ಆಗಿದೆ. ಬಹುಶಃ ಈ ದಾಖಲೆಯನ್ನ ಮುರಿಯೋಕೆ ದಶಕಗಳೇ ಕೂಡ ಬೇಕಾಗಬಹುದು. ಇನ್ನು ODIನಲ್ಲಿ 11,000 ರನ್ ಗಳಿಸಿದ 4ನೇ ಭಾರತೀಯನಾಗಿದ್ದಾರೆ. ಸಿಕ್ಸರ್ಗಳ ಮಳೆಯನ್ನೇ ಸುರಿಸಿದ್ದಾರೆ ರೋಹಿತ್. ಅಷ್ಟಕ್ಕೂ ರೋಹಿತ್ ಶರ್ಮಾರನ್ನ ಹಿಟ್ ಮ್ಯಾನ್ ಅಂತ ಕರೆಯೋದು ಇದಕ್ಕೆ ನೋಡಿ. ಬೌಲರ್ಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿರುವಂತಹ ರೋಹಿತ್ ಶರ್ಮಾ ಬೌಂಡ್ರಿ ಹಾಗೆ ಸಿಕ್ಸರ್ಗಳಲ್ಲೇ ಡೀಲ್ ಮಾಡ್ತಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದ ದಾಖಲೆ ಇವರ ಹೆಸರಲ್ಲೇ ಇದೆ. 3 ಮಾದರಿಯಲ್ಲಿ ಸೇರಿ ಒಟ್ಟು 637 ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ. ಈ ಮೈಲುಗಲ್ಲು ಸಾಧಿಸಿದ ಮೊದಲ ಕ್ರಿಕೆಟಿಗ ಅವರು. ಇನ್ನು ಯೂನಿವರ್ಸಲ್ ಬಾಸ್ ಅಂತಾನೆ ಕರೆಸಿಕೊಳ್ಳುವಂತಹ ಕ್ರಿಸ್ ಗೇಲ್ 553 ಸಿಕ್ಸ್ ಹಿಡಿಸಿ ಸೆಕೆಂಡ್ ಪ್ಲೇಸ್ನಲ್ಲಿದ್ದಾರೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ಹೇಳಲೇಬೇಕು. ರೋಹಿತ್ ಶರ್ಮಾ ಒಂದೇ ಪಂದ್ಯದಲ್ಲಿ ಬರೋಬ್ಬರಿ 16 ಸಿಕ್ಸರ್ ಬಾರಿಸಿದ್ದಾರೆ. ಅದು ಕೂಡ ಬಲಿಷ್ಠ ಆಸ್ಟ್ರೇಲಿಯಾ ವಿರುದ್ಧ. ಬಲಿಷ್ಠ ಬೌಲಿಂಗ್ ಪಡೆ ಇದ್ದಂಥ ಕಾಂಗರೂ ಬೌಲರ್ಗಳನ್ನು ಸಣ್ಣ ಪುಟ್ಟ ಟೀಮ್ ಬೌಲರ್ಗಳಂತೆ ಚೆಚ್ಚಿ ಬಿಸಾಕಿದ್ರು. ಆ ಪಂದ್ಯದಲ್ಲಿ ಕೇವಲ 158 ಎಸೆತಗಳಲ್ಲಿ 209 ರನ್ ಸಿಡಿಸಿದ್ರು. ಇನ್ನು T20Iನಲ್ಲಿ 5 ಶತಕಗಳೊಂದಿಗೆ 4,231 ರನ್ ಗಳಿಸಿದ್ದಾರೆ. ಕ್ಯಾಪ್ಟನ್ ಆಗಿಯೂ ರೋಹಿತ್ ಅದ್ಭುತ ರೆಕಾರ್ಡ್ಸ್. ಇನ್ನು ರೋಹಿತ್ ಶರ್ಮಾ 2021ರಲ್ಲಿ T20I ಕಾಯಂ ನಾಯಕತ್ವವನ್ನು ವಹಿಸಿಕೊಂಡಿದ್ರು. 2022ರಲ್ಲಿ ಎಲ್ಲಾ 3 ಸ್ವರೂಪಗಳಲ್ಲಿ ಭಾರತ ತಂಡದ ನಾಯಕನಾಗಿದ್ರು. ರೋಹಿತ್ ನಾಯಕತ್ವದಲ್ಲಿ ಭಾರತ 2024ರ T20 ವಿಶ್ವಕಪ್ ಅನ್ನ ಗೆದ್ದಿದೆ. ಹಾಗೆ 2025ರ ಚಾಂಪಿಯನ್ಸ್ ಟ್ರೋಫಿ ಟೈಟಲ್ನು ಕೂಡ ಮುಡಿಗೇರಿಸಿಕೊಂಡಿದೆ. ಇನ್ನು 2008ರಲ್ಲಿ ಡೆಕ್ಕನ್ ಚಾರ್ಜರ್ಸ್ ತಂಡದಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಪ್ರವೇಶ ಪಡೆದಿದ್ರು. ಹಾಗೆ 2009ರಲ್ಲಿ ತಂಡದ ವೈಸ್ ಕ್ಯಾಪ್ಟನ್ ಆಗಿದ್ರು. ಇನ್ನು 2011ರಿಂದ ಮುಂಬೈ ಇಂಡಿಯನ್ಸ್ಗೆ ಸೇರಿದಂಥ ರೋಹಿತ್ ಶರ್ಮಾ 2013ರಲ್ಲಿ ಕ್ಯಾಪ್ಟನ್ಸಿನ ವಹಿಸಿಕೊಂಡ್ರು. 5 ಬಾರಿ ಅಂದರೆ 2013, 2015, 2017, 2019, 2020 ತಮ್ಮ ನಾಯಕತ್ವದಲ್ಲಿ ಚಾಂಪಿಯನ್ ಪಟ್ಟಕ್ಕೇರಿಸಿದ್ರು. ಇದು IPL ಇತಿಹಾಸದಲ್ಲಿ ದಾಖಲೆಯಾಗಿದೆ. ಒಟ್ನಲ್ಲಿ ರೋಹಿತ್ ಶರ್ಮಾ ಭಾರತೀಯ ಕ್ರಿಕೆಟ್ಗೆ ನೀಡಿರುವಂತಹ ಕೊಡುಗೆ ಅಷ್ಟಿಷ್ಟಲ್ಲ.
ಸಚಿನ್, ವಿರಾಟ್ ಕೊಹ್ಲಿ, ಗಂಗೂಲಿ, ಧೋನಿ ನಂತರ ಭಾರತ ಕ್ರಿಕೆಟ್ಗೆ ರೋಹಿತ್ ಶರ್ಮಾ ಸಾಕಷ್ಟು ಗೆಲುವುಗಳನ್ನು ತಂದುಕೊಟ್ಟಿದ್ದಾರೆ. ಆದರೆ ಈಗಾಗಲೇ T20I ಹಾಗೆ ಟೆಸ್ಟ್ನಿಂದ ನಿವೃತ್ತಿಯನ್ನ ಪಡೆದಿದ್ದು ಏಕದಿನ ತಂಡದಲ್ಲಿ ಮಾತ್ರ ಉಳಿದಿದ್ದಾರೆ. ಅದು ಕೂಡ ಇನ್ನೆಷ್ಟು ದಿನ ಅನ್ನೋದನ್ನ ಹೇಳೋಕ್ಕಾಗಲ್ಲ. ಸೊ ಇದ್ದಷ್ಟು ದಿನ ರೋಹಿತ್ ಆಟವನ್ನ ಕಣ್ತುಂಬಿಕೊಳ್ಳೋದಷ್ಟೇ ಅಭಿಮಾನಿಗಳಿಗೆ ಇರುವಂಥ ಅವಕಾಶ. ನೀವು ಕೂಡ ರೋಹಿತ್ ಶರ್ಮಾ ಅಭಿಮಾನಿಗಳಾಗಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.